ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲರಿಗೂ ವಟಸಾವಿತ್ರಿ ಹುಣ್ಣಿಮೆಯ ಶುಭಾಶಯಗಳು. ಈ ದಿನ ನಾವು ವಟಸಾವಿತ್ರಿ ಪೂಜೆಯನ್ನು ಎಲ್ಲರೂ ಮಾಡಿದ್ದೀವಿ. ಸಾಯಂಕಾಲ ಈ ಕಥೆಯನ್ನು ಓದಿ ನಾವು ಸಾವಿತ್ರಿಗೆ ಆರತಿಯನ್ನು ಮಾಡಬೇಕು. ಈಗ ಕಥೆಯನ್ನು ಓದೋಣ. ಈ ಕಥೆಯನ್ನು ಓದೋದ್ರಿಂದ ನಮಗೆ ಫಲ ಪೂರ್ಣ ಆಗುತ್ತೆ. ಪೂಜೆಯನ್ನು ಮಾಡಿದಂತಹ ಫಲ ಪೂರ್ಣ ಆಗುತ್ತೆ. ಎಲ್ಲರೂ ಕೂಡ ಈ ಕಥೆಯನ್ನು ಭಕ್ತಿಯಿಂದ ಕೇಳೋಣ. ವಟಸಾವಿತ್ರಿ ವ್ರತ ಕಥೆ. ಭಗವಾನ್ ಶಂಕರನು ಸನತ್ಕುಮಾರನಿಗೆ ಈ ವ್ರತ ಕಥೆಯನ್ನು ತಿಳಿಸ್ತಾನೆ. ಹಿಂದೆ ಮದ್ರ ದೇಶದಲ್ಲಿ ಪರಮಜ್ಞಾನಿಯೂ ಸದ್ವಿನಯ ಸಂಪನ್ನನೂ ಆದಂತಹ ಪರಾಕ್ರಮಿಯಾದಂತಹ ಅಶ್ವಪತಿ ಎಂಬ ರಾಜ ಇದ್ದ. ಆತನಿಗೆ ಧನ ಕನಕ ವಸ್ತು ವಾಹನಾದಿ ಎಲ್ಲ ಐಶ್ವರ್ಯಗಳಿದ್ದರೂ ಮಕ್ಕಳಿರಲಿಲ್ಲ. ತನ್ನ ಪತ್ನಿಯೊಡನೆ ಸದಾಕಾಲದಲ್ಲಿಯೂ ಸಾವಿತ್ರಿ ದೇವಿಯನ್ನು ಪೂಜೆ ಮಾಡ್ತಿದ್ದ ಮತ್ತು ಸಾವಿತ್ರಿ ದೇವಿಯ ಮಂತ್ರವನ್ನು ಜಪ ಮಾಡ್ತಿದ್ದ. ಬ್ರಹ್ಮದೇವರ ಹೆಂಡತಿ ಸರಸ್ವತಿ ದೇವಿ, ಅವಳಿಗೆ ಸಾವಿತ್ರಿ ಅಂತ ಹೇಳಿ ಇನ್ನೊಂದು ಹೆಸರು. ಆ ಬ್ರಹ್ಮದೇವರ ಹೆಂಡತಿಯಾದಂತಹ ಸರಸ್ವತಿ ದೇವಿಯನ್ನು ಇವನು ಪೂಜೆಯನ್ನು ಮಾಡ್ತಿದ್ದಿದ್ದು. ರಾಜನ ಮೇಲೆ ಕನಿಕರ ತೋರಿದ ಸಾವಿತ್ರಿ ದೇವಿ ಆತನಿಗೆ ಪ್ರತ್ಯಕ್ಷಳಾಗ್ತಾಳೆ. ಸಾವಿತ್ರಿ ದೇವಿಯ ರೂಪವನ್ನು ಕಂಡು ಅಶ್ವಪತಿ ರಾಜ ಪರಮ ಭಕ್ತಿಯಿಂದ ಆಕೆಗೆ ನಮಿಸ್ತಾನೆ. ಆಕೆಯ ದಿವ್ಯ ಮಂಗಳ ರೂಪ ಭೂಹು, ಭುಹಃ, ಸ್ವಹಃ ಈ 3 ವ್ಯಾಹೃತಿಗಳಿಂದ ಕೂಡಿರ್ತಕ್ಕಂಥದ್ದು. ಆಕೆಯ ಹಸ್ತಗಳಲ್ಲಿ ಅಕ್ಷಯ ಸೂತ್ರ ಮತ್ತು ಕಮಂಡಲು ಇದೆ. ಈಕೆ ಎಲ್ಲರಿಂದಲೂ ಒಂದೇಳಾಗಿ ವರದ ಅಭಯಪ್ರದಳಾಗಿ ಸುಪ್ರಸನ್ನಳಾದ ಸಾವಿತ್ರಿ ದೇವಿ, ರಾಜನೇ, ನಿನ್ನ ಜಪ ಪೂಜೆಗಳಿಂದ ನಾನು ಸಂತುಷ್ಟಲಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು ಅಂತ ಹೇಳಿ ಅಪ್ಪಣೆಯನ್ನು ಕೊಡ್ತಾಳೆ. ರಾಜ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ವಿನಯದಿಂದ, ಮಹಾದೇವಿ, ನನಗೆ ಪುತ್ರ ಸಂತಾನವನ್ನು ಕರುಣಿಸು, ಮತ್ತೇನೂ ಬೇಡ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ರಾಜನಿಗೆ ಉತ್ತರವಾಗಿ ಸಾವಿತ್ರಿ ದೇವಿ ಹೇಳ್ತಾಳೆ, ವಿಧಿ ನಿರ್ಣಯದಂತೆ ನಿನಗೆ ಪುತ್ರ ಯೋಗ ಇಲ್ಲ. ಆದರೆ ಒಬ್ಬ ಮಗಳು ನಿನ್ನಲ್ಲಿ ಜನಿಸಿ ನಿನ್ನ ಮತ್ತು ಆಕೆಯ ಮುಂದೆ ಸೇರುವ ಪತಿಗೃಹಗಳು ಎರಡನ್ನೂ ಪಾವನಗೊಳಿಸ್ತಾಳೆ. ಅವಳಿಗೆ ಸಾವಿತ್ರಿ ಅಂತ ಹೇಳಿ ಹೆಸರಿಡು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಸಿ ಅಂತರ್ಧಾನಳಾಗ್ತಾಳೆ. ಸಾವಿತ್ರಿ ದೇವಿ ಕೃಪೆಯಿಂದ ರಾಣಿ ಕನ್ಯೆಯೊಬ್ಬಳನ್ನು ಪ್ರಸವಿಸ್ತಾಳೆ. ಮಗುವಿಗೆ ಸಾವಿತ್ರಿ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ದೇವಕನ್ಯೆಯಂತೆ ಸುಂದರಳು, ತೇಜೋಮಯವಾದ ಶರೀರವುಳ್ಳವಳು ಆದ ಆ ಕನ್ಯೆ ಎಲ್ಲರ ಮನಸ್ಸನ್ನು ಆಕರ್ಷಿಸ್ತಾಳೆ. ಆದರೆ ಪ್ರಾಪ್ತವಯಸ್ಕಳಾದರೂ ಅವಳನ್ನು ಮದುವೆ ಆಗಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಇದರಿಂದ ಚಿಂತಾಕ್ರಾಂತನಾದಂತಹ ಅಶ್ವಪತಿ ರಾಜ, ಮಗಳೇ, ನಿನ್ನನ್ನು ವರಿಸಲು ಯಾರೂ ಸಿದ್ಧರಾಗಿ ಬರಲಿಲ್ಲ. ಆದ್ದರಿಂದ ನಿನಗೆ ಅನುರೂಪನಾದ ಪತಿಯನ್ನು ನೀನೇ ಆರಿಸು ಅಂತ ಹೇಳಿ ಅಮಾತ್ಯರನ್ನು ಜೊತೆ ಮಾಡಿ ಕಳಿಸ್ಕೊಡ್ತಾನೆ. ಅಷ್ಟರಲ್ಲಿ ಪೂಜ್ಯರಾದಂತಹ ಬ್ರಹ್ಮ ಮಾನಸ ಪುತ್ರರಾದಂತಹ ನಾರದರು ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ರಾಜನು ಅವರನ್ನು ಸತ್ಕಾರ ಮಾಡ್ತಾನೆ. ತನಗೆ ಯೋಗ್ಯವಾದ ವರವನ್ನು ಹುಡುಕ್ಲಿಕ್ಕೆ ಸಾವಿತ್ರಿ ಹೊರಟಿದ್ದಾಳೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆಕೆ ಹಿಂತಿರುಗಿ ಬಂದಿರ್ತಾಳೆ. ತಂದೆಗೆ ನಮಸ್ಕಾರವನ್ನು ಮಾಡಿ ನಾರದರಿಗೂ ಕೂಡ ವಂದನೆ ಮಾಡಿ ನಿಂತ್ಕೊಳ್ತಾಳೆ. ಆಗ ನಾರದರು ಹೇಳ್ತಾರೆ, ಪುತ್ರಿ ಸರ್ವಲಕ್ಷಣ ಸಂಪನ್ನೆಯಾಗಿದ್ದಾಳೆ, ಪ್ರಾಪ್ತ ವಯಸ್ಕಳು ಆಗಿದ್ದಾಳೆ. ಆದರೆ ಆಕೆಗೆ ಇನ್ನೂ ವಿವಾಹ ಏಕೆ ಮಾಡಿಲ್ಲ ಅಂತ ಕೇಳ್ತಾರೆ ನಾರದರು. ಆಗ ನಾರದರು ರಾಜನು ಕೊಟ್ಟ ಉತ್ತರದಿಂದ, ನೀನು ಯಾವ ವರನನ್ನು ನೋಡಿ ಬಂದೆ ಅಂತ ಕೇಳಿದಾಗ ವಿನಯಪೂರ್ವಕವಾಗಿ ಸಾವಿತ್ರಿ ಹೇಳ್ತಾಳೆ, ಮುನಿವರ್ಯರೇ, ದ್ಯುಮತ್ಸೇನ ಅಂತ ಒಬ್ಬ ರಾಜನಿದ್ದಾನೆ. ಈತನ ರಾಜ್ಯ ಅಪಹಾರವಾಗಿ ಶತ್ರುಗಳು ಈತನನ್ನು ಹೊರದೂಡಿದ್ದಾರೆ. ಕಣ್ಣುಗಳು ಕುರುಡು ಆಗಿದೆ. ಈಗ ಈತನು ತನ್ನ ಹೆಂಡತಿ ಹಾಗೂ ಮಗನೊಡನೆ ಅರಣ್ಯದಲ್ಲಿ ವಾಸಿಸ್ತಾ ಇದ್ದಾನೆ. ಈತನ ಮಗನೇ ಸತ್ಯವಾನನು. ತಂದೆ ತಾಯಿಯರ ಸೇವೆಯಲ್ಲೇ ಯಾವಾಗಲೂ ನಿರತನಾಗಿರುವ ಈ ಹುಡುಗನೇ ನನಗೆ ಯೋಗ್ಯವರ ಎಂದು ತೀರ್ಮಾನಿಸಿರುವೆ ಅಂತ ಹೇಳಿ ಲಜ್ಜೆಯಿಂದ ನಿಧಾನಕ್ಕೆ ಹೇಳ್ತಾಳೆ. ಆಗ ನಾರದರು, ರಾಜನೇ, ನಿನ್ನ ಮಗಳು ತಪ್ಪು ಮಾಡಿದ್ದಾಳಲ್ಲ. ಸಕಲ ಗುಣ ಸಂಪನ್ನನಾದ ಸತ್ಯವಾನನು ತುಂಬ ಒಳ್ಳೆಯ ಹುಡುಗ. ಕುದುರೆಗಳಲ್ಲಿ ಅವನಿಗೆ ತುಂಬ ಪ್ರೀತಿ. ಚಿಕ್ಕಂದಿನಲ್ಲಿ ಕುದುರೆಗಳ ಚಿತ್ರ ಬರೆಯುವುದೆಂದರೆ ಅವನಿಗೆ ತುಂಬ ಆಸೆ. ಅವನಿಗೆ ಚಿತ್ರಾಶ್ವ ಅಂತ ಹೇಳಿ ಕೂಡ ಒಂದು ಹೆಸರಿದೆ. ಆದರೆ ಅವನು ಅಲ್ಪಾಯುಷಿ. ಇನ್ನೊಂದು ವರ್ಷದಲ್ಲಿ ಆತ ಮರಣ ಹೊಂದುತ್ತಾನೆ. ಆದ್ದರಿಂದ ನಿಧಾನವಾಗಿ ಯೋಚಿಸಿ ತೀರ್ಮಾನಿಸು ಅಂತ ಹೇಳಿ ನಾರದರು ರಾಜನಿಗೆ ಹೇಳ್ತಾರೆ. ಆಗ ಅಶ್ವಪತಿ ಮಗಳಿಗೆ ಹೇಳ್ತಾನೆ, ಋಷಿಗಳು ಹೇಳುವುದು ತುಂಬ ಯೋಗ್ಯವಾಗಿದೆ. ನೀನು ಸತ್ಯವಾನನನ್ನು ಹೊರತು ಮತ್ತೊಬ್ಬ ವರನನ್ನು ಆರಿಸಿ ಬಾ. ಮದುವೆಗೆ ತಡವಾಗುವುದು ಬೇಡ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ತಂದೆಯೇ, ನಾನು ಆತನನ್ನೇ ವರಿಸುವುದೆಂದು ತೀರ್ಮಾನ ಮಾಡಿದ್ದೇನೆ. ಸತ್ಯದ ಮಾರ್ಗವೆಂದರೆ ಮನಸ್ಸಿನಲ್ಲಿ ನಿಶ್ಚಯಿಸಿದ ಬದಲಾವಣೆ ಮಾಡುತ್ತಾ ಹೋಗುವುದಲ್ಲ. ನಿಶ್ಚಯ ಕೇವಲ ಒಂದು ಸಲ ಮಾಡಿದರೆ ತೀರಿತು ಅಂತ ಹೇಳ್ತಾಳೆ. ರಾಜನ ಮಾತು, ಪಂಡಿತರ ನುಡಿ, ಕನ್ಯಾದಾನ ಇವು 3 ಮಾತ್ರ ಒಂದೇ ಸಲ ಆಡುವಂಥದ್ದು. ಆದ್ದರಿಂದ ಆತನು ಅಲ್ಪಾಯುಷಿಯಾಗಿರಲಿ ಏನೇ ಇರಲಿ
ಆತನೇ ನನ್ನ ಪತಿ, ಇದರಲ್ಲಿ ಬದಲಾವಣೆಯ ಮಾತಿಲ್ಲ, ವಿವಾಹದ ಸಿದ್ಧತೆಗಳನ್ನು ಮಾಡಿರಿ ಅಂತ ಹೇಳ್ತಾಳೆ. ಮಗಳ ದೃಢ ನಿಶ್ಚಯವನ್ನು ತಿಳಿದಂತಹ ಅಶ್ವಪತಿ ದ್ಯುಮತ್ಸೇನನಿದ್ದ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ದ್ಯುಮತ್ಸೇನನ ಕಂಡ ಅಶ್ವಪತಿ ಆತನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಗೆ ಬಂದ ಕಾರಣವನ್ನು ತಿಳಿಸ್ತಾನೆ. ದ್ಯುಮತ್ಸೇನ ಗೆಡ್ಡೆ ಗೆಣಸುಗಳಿಂದ ಸತ್ಕರಿಸಿ, ನಾನು ರಾಜ್ಯಭ್ರಷ್ಟನಾಗಿದ್ದಾನೆ, ನಿನ್ನ ಮಗಳು ಸುಖದಲ್ಲಿ ಬೆಳೆದವಳು, ಆಕೆ ನಮ್ಮ ಅರಣ್ಯವಾಸದ ದುಃಖವನ್ನು ಹೇಗೆ ಸಹಿಸ್ತಾಳೆ, ನಿಮ್ಮ ಬಾಂಧವ್ಯ ನನಗೆ ಇಷ್ಟವಾದರೂ ಕೂಡ ಇನ್ನೊಮ್ಮೆ ಯೋಚಿಸಿ ಅಂತ ಹೇಳ್ತಾನೆ. ಆಗ ಅಶ್ವಪತಿ, ಇದೆಲ್ಲ ನನಗೆ ಗೊತ್ತಿದೆ, ನಿಮ್ಮ ಮಗನೇ ತನ್ನ ಪತಿ ಎಂದು ಸಾವಿತ್ರಿಯು ತೀರ್ಮಾನಿಸಿದ್ದಾಳೆ, ನಿಮ್ಮ ಮನೆಯಲ್ಲಿ ಈಕೆಗೆ ಸುಖ ದೊರೆಯುತ್ತದೆಂದು ಆಕೆ ತಿಳಿದಿದ್ದಾಳೆ ಅಂತ ಹೇಳ್ತಾನೆ. ಹಾಗಾದರೆ ಈ ವಿವಾಹಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ದ್ಯುಮತ್ಸೇನ ರಾಜ ಹೇಳ್ತಾನೆ. ಅಶ್ವಪತಿ ತಡ ಮಾಡದೆ ಅಲ್ಲಿಯೇ ಸಾವಿತ್ರಿ ಸತ್ಯವನ್ನರಿಗೆ ವಿಧಿಪೂರ್ವಕ ವಿವಾಹವನ್ನು ನಡೆಸ್ತಾನೆ. ಸಾವಿತ್ರಿ ತುಂಬ ಸಂತುಷ್ಟಳಾಗಿ ಪತಿಗೃಹವನ್ನು ಸೇರ್ತಾಳೆ. ಗಂಡ ಹೆಂಡರು ಸುಖವಾಗಿ ಜೀವಿಸ್ತಾ ಇರ್ತಾರೆ. ದಿನ ಕಳೆದಂತೆ ವರ್ಷ ಹತ್ತಿರ ಆಗುತ್ತೆ. ಇನ್ನು ತನ್ನ ಪತಿ ಆಯು ಪ್ರಮಾಣ 3 ದಿನಗಳು ಅಂತ ತಿಳಿದ ಸಾವಿತ್ರಿ ಬಟ ಸಾವಿತ್ರಿ ವ್ರತ ನಿಯಮವನ್ನು ಕೈಗೊಂಡು ಅಹೋರಾತ್ರಿ ಈ ವ್ರತ ನಿರತಳಾಗ್ತಾಳೆ. 4ನೇ ದಿನ ವ್ರತವನ್ನು ಮುಗಿಸಿ ಅತ್ತೆ ಮಾವರಿಗೆ ನಮಸ್ಕರಿಸ್ತಾಳೆ. ಈ ದಿನ ಸತ್ಯವಾನನು ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಕಾಡಿಗೆ ಹೊರಟಾಗ ಸಾವಿತ್ರಿ ಅವನನ್ನು ತಡಿತಾಳೆ. ಈ ದಿನ ಕಾಡಿಗೆ ಹೋಗಬೇಡಿ ಅಂತ, ಹೋಗಲೇಬೇಕು ಅಂದರೆ ನಾನು ಕೂಡ ನಿಮ್ಮೊಂದಿಗೆ ಬರ್ತೇನೆ ಅಂತ ಹೇಳ್ತಾಳೆ. ನನಗೆ ಅರಣ್ಯವನ್ನು ನೋಡಲು ಬಯಕೆ ಆಗಿದೆ, ಹೋಗಿ ಬರೋಣವೇ ಎಂದಾಗ ತಂದೆ ತಾಯಿಗಳ ಸಮ್ಮತಿ ನೀಡಿದರೆ ನೀನು ಬರಬಹುದು ಅಂತ ಹೇಳಿ ಸತ್ಯವಾನ ಹೇಳ್ತಾನೆ. ದ್ಯುಮತ್ಸೇನ ಸೊಸೆಯ ಈ ಅಪೇಕ್ಷೆಯನ್ನು ಕೇಳಿ, ಮಗು 3 ದಿನಗಳ ಉಪವಾಸ ವ್ರತದಿಂದ ಬಳಲಿದೆಯಾ, ಪಾರಣೆ ನಂತರ ಹೋಗು ಅಂತ ಹೇಳ್ತಾನೆ. ಸಾವಿತ್ರಿಯು, ಈ ದಿನ ಹೇಗೋ ಚಂದ್ರೋದಯ ನಂತರವೇ ನನಗೆ ಭೋಜನ, ಅಷ್ಟರೊಳಗೆ ಅರಣ್ಯ ನೋಡಿ ಬರುವೆ ಅಂತ ಹೇಳಿ ಹೊರಡ್ತಾಳೆ. ಹಾಗಾದರೆ ಪತಿಯನ್ನು ಜೊತೆ ಮಾಡಿಕೊಂಡು ಹೋಗಿ ಬಾ ಅಂತ ಹೇಳಿ ಮಾವ ಸಾವಿತ್ರಿ ಜೊತೆ ಸತ್ಯವಾನನನ್ನು ಕಳಿಸಿಕೊಟ್ಟು ಆಶೀರ್ವಾದವನ್ನು ಮಾಡ್ತಾನೆ. ಅರಣ್ಯವನ್ನು ತಲುಪಿದಂತಹ ಅವರು ಹಣ್ಣು ಹಂಪಲುಗಳನ್ನು ಕಲೆ ಹಾಕ್ತಾರೆ. ವೃಕ್ಷ ಸೌಂದರ್ಯವನ್ನು ನೋಡಿ ಸಾವಿತ್ರಿಗೆ ಸಂತೋಷವಾಗತ್ತೆ. ಕಟ್ಟಿಗೆಗಳನ್ನು ಒಟ್ಟುಗೂಡಿಸಿದ ಸತ್ಯವಾನ, ನನಗೇಕೋ ತಲೆಶೂಲೆ ಆಗ್ತಿದೆ ಅಂತ ಹೇಳಿ ಒಂದು ವಟವೃಕ್ಷದ ಅಡಿಯಲ್ಲಿ ಕುಳಿತುಕೊಳ್ತಾನೆ ಮತ್ತು ಸಾವಿತ್ರಿಯ ತೊಡೆಯ ಮೇಲೆ ಮಲ್ಕೊಳ್ತಾನೆ. ಸತ್ಯವನನ ಮಾತು ಕೇಳಿ ಸಾವಿತ್ರಿಗೆ ಆತನ ಅಂತ್ಯಕಾಲ ಸಮೀಪಿಸಿದೆ ಅಂತ ಹೇಳಿ ಅನಿಸುತ್ತೆ. ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದ ಪತಿಯನ್ನು ನೋಡ್ತಾ ದುಃಖದಿಂದ ಕುಳಿತುಕೊಳ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಕೃಷ್ಣ ಪಿಂಗಲ ವರ್ಣದಂತಹ ತೇಜಸ್ವಿಯಾದ ಒಬ್ಬ ಮಹಾಪುರುಷ ಅಲ್ಲಿಗೆ ಬರ್ತಾನೆ. ನೀವು ಯಾರು ಅಂತ ಪ್ರಶ್ನೆ ಮಾಡಿದಾಗ, ಲೋಕಭಯಂಕರನಾದ ಯಮಧರ್ಮರಾಜನು ಪತಿವ್ರತೆಯೇ, ನಿನ್ನ ಗಂಡನ ಆಯುಷ್ಯ ಇಂದಿಗೆ ಮುಗಿಯಿತು, ಈತನನ್ನು ಪಾಶದಿಂದ ಕಟ್ಟಿ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳ್ತಾಳೆ. ಸಾವಿತ್ರಿಯು, ಸ್ವಾಮಿ, ಮೃತರಾದವರನ್ನು ಕರೆದೊಯ್ಯಲು ಯಮದೂತರು ಬರುತ್ತಾರೆಂದು ಕೇಳಿದ್ದೆ, ಆದರೆ ಸ್ವತಃ ತಾವೇ ಇಲ್ಲಿಗೆ ಬರಲು ಕಾರಣವೇನು ಅಂತ ಧೈರ್ಯದಿಂದ ಕೇಳ್ತಾಳೆ. ಯಮನು, ನಿನ್ನ ಪತಿ ಪರಮ ಧಾರ್ಮಿಕನು, ಸದ್ಗುಣ ಶೀಲನೂ ಆಗಿದ್ದಾನೆ, ಇವನನ್ನು ನನ್ನ ದೂತರು ಮುಟ್ಟುವುದಕ್ಕೆ ಕೂಡ ಸಮರ್ಥರಲ್ಲ, ಆದ್ದರಿಂದ ನಾನೇ ಬಂದಿರುವೆ ಅಂತ ಹೇಳಿ ಯಮಧರ್ಮರಾಜರು ಹೇಳ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಹೆಬ್ಬೆರಳು ಗಾತ್ರದ ಜೀವವನ್ನು ಸತ್ಯವಾನನ ದೇಹದಿಂದ ಹೊರತೆಗೆದು ಪಾಶದಿಂದ ಕಟ್ಟಿ ದಕ್ಷಿಣಾಭಿಮುಖವಾಗಿ ಹೊರಟ ಯಮರಾಜನನ್ನು ಧೈರ್ಯವಂತೆಯಾದಂತಹ ಸಾವಿತ್ರಿ ಹಿಂಬಾಲಿಸ್ತಾಳೆ. ಯಮನು, ನೀನು ಏಕೆ ನನ್ನನ್ನು ಹಿಂಬಾಲಿಸುವಿ, ನಿನ್ನ ಪತಿಯ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿ ಹೋಗು ಅಂತ ಹೇಳ್ತಾನೆ. ಸಾವಿತ್ರಿ, ಇದು ಯೋಗ್ಯವಲ್ಲ, ನನ್ನ ಪತಿ ಎಲ್ಲಿಗೆ ಕರೆದೊಯ್ಯಲ್ಪಡುತ್ತಾನೋ ನಾನು ಅಲ್ಲಿಗೆ ಹೋಗಬೇಕು, ಇದೇ ಪತಿವ್ರತ ನಿಯಮ. ಅದೂ ಅಲ್ಲದೆ ಸತ್ಪುರುಷರ ಜೊತೆ 7 ಹೆಜ್ಜೆ ನಡೆದು ಹೋಗಬೇಕೆಂದು ಹಿರಿಯರ ಅನುಶಾಸನ. ಆದುದರಿಂದಲೇ ಮಿತ್ರ ಗೌರವದಿಂದ ಹಿಂದೆಯೇ ನಾನು ಬಂದಿದ್ದೇನೆ. ಧರ್ಮಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ಸಜ್ಜನರ ಸಮ್ಮತಿಯಿಂದ ಹೊರಟ ಧರ್ಮದ ಆಚರಣೆಯೇ ಶ್ರೇಯಸ್ಕರವಾಗಿದೆ. ಇದರ ಹೊರತು ಬೇರೇನೂ ನನಗೆ ಬೇಡ ಅಂತ ಹೇಳ್ತಾಳೆ. ಸಾವಿತ್ರಿಯ ರಸಪೂರ್ಣವಾದಂತಹ ಮಾತನ್ನು ಮೆಚ್ಚಿದ ಯಮ, ನಿನ್ನ ಗುಣಗಳಿಗೆ ನಾನು ಮೆಚ್ಚಿದ್ದೇನೆ, ನಿನಗೆ ವರ ಕೊಡಬೇಕು ಅನಿಸಿದೆ, ಗಂಡನ ಪ್ರಾಣದ ಹೊರತಾಗಿ ನಿನಗೇನು ಬೇಕೋ ಕೇಳು ಅಂತ ಅನುಗ್ರಹಿಸ್ತಾನೆ. ಸಾವಿತ್ರಿಯು, ಧರ್ಮರಾಜ, ನನ್ನ ಮಾವ ದ್ಯುಮತ್ಸೇನ ಮಹಾರಾಜರು ರಾಜ್ಯಭ್ರಷ್ಟರಾಗಿದ್ದಾರೆ ಹಾಗೂ ಅಂಧರಾಗಿದ್ದಾರೆ. ಅವರು ಮೊದಲಿನಂತೆಯೇ ಕಣ್ಣುಗಳನ್ನು ಪಡೆದು ರಾಜ್ಯವನ್ನು ಮರಳಿ ಪಡೆಯಲಿ ಅಂತ ಕೇಳ್ತಾಳೆ. ತಥಾಸ್ತು ಅಂತ ಯಮರಾಜ, ನೀನು ಹಿಂತಿರುಗಬಹುದು ಅಂತ ಹೇಳ್ತಾನೆ. ನನಗೆ ಶ್ರಮವೇ ಇಲ್ಲ, ಪತಿಯ ಸಂಗಡ ನಾನು ಎಲ್ಲಿಗೆ ಬೇಕಾದರೂ ಬರುತ್ತೇನೆ ಅಂತ ಹೇಳ್ತಾಳೆ. ಸಾವಿತ್ರಿಯು, ದೇವ, ನಾನು ಕೇಳುವುದಿನ್ನೂ ಇದೆ, ನನಗೆ ಸತ್ಸಹವಾಸದಲ್ಲೇ ಇರುವಂತಾಗಲಿ ಅಂತ ಹೇಳ್ತಾಳೆ. ಯಮರಾಜನು, ಇದೋ ನಿನಗೆ 2 ವರಗಳನ್ನು ನೀಡುತ್ತೇನೆ, ನಿನ್ನ ಮಾವನಿಗೆ ಅಂಧತ್ವ ಕಳೆದು ರಾಜ್ಯ ಪ್ರಾಪ್ತಿಯಾಗುವುದು ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಸಾವಿತ್ರಿಯು, ನೀನು ಎಲ್ಲ ಪ್ರಾಣಿಗಳನ್ನು ನಿಯಮಗಳೆಂಬ ಬಂಧನದಿಂದ ಕಟ್ಟಿದ್ದೀಯಾ, ಆದ್ದರಿಂದಲೇ ನಿನಗೆ ಯಮ ಅಂತ ಹೆಸರು.
ಕಾಯ ವಾಚ ಮನಸ ಧರ್ಮ ಮಾರ್ಗವನ್ನು ಅನುಸರಿಸುವುದೇ ತತ್ಪುರುಷರ ಧರ್ಮ. ಆದರೆ ನನ್ನ ತಂದೆ ಪುತ್ರ ಪ್ರಾಪ್ತಿ ಇಲ್ಲದೆ ನೊಂದಿದ್ದಾನೆ. ಧರ್ಮ ಮಾರ್ಗಿಗಳಾದ 100 ಜನ ಮಕ್ಕಳನ್ನು ನನ್ನ ತಂದೆಗೆ ಕರುಣಿಸು ಅಂತ ಕೇಳ್ತಾಳೆ. 3 ವರಗಳನ್ನು ಸಂತೋಷದಿಂದ ನೀಡಿದ ಧರ್ಮರಾಜನು ಮತ್ತೆ ಹಿಂಬಾಲಿಸುತ್ತಿದ್ದ ಸಾವಿತ್ರಿಯನ್ನು ಹಿಂದಿರುಗಿ ಹೋಗುವಂತೆ ತಿಳಿಸ್ತಾನೆ. ಸತ್ಯವಾನನ ಪ್ರಾಣದ ಹೊರತಾಗಿ ಏನನ್ನೂ ಬೇಕಾದರೂ ಕೇಳು ಅಂತ ಕೇಳ್ತಾನೆ. ನಾನು ಬದುಕಿರಬೇಕಾದರೆ ನನ್ನ ಪತಿಯ ವಿನಃ ಸಾಧ್ಯವಿಲ್ಲ. ಆದ್ದರಿಂದ ಸತ್ಯವಾನನನ್ನು ಬದುಕಿಸಿಕೊಡು, ಇಲ್ಲದಿದ್ದರೆ ನಾನು ಮರಣ ಹೊಂದುವೆ ಅಂತ ಹೇಳ್ತಾಳೆ. 4ನೇ ವರವಾಗಿ ಬಲಶಾಲಿಗಳಾದ 100 ಜನ ಮಕ್ಕಳನ್ನು ಅನುಗ್ರಹಿಸು ಅಂತ ಕೇಳ್ತಾಳೆ. ಆ ವರವೂ ಅವಳಿಗೆ ಸಿಕ್ಕಿತು. ಈಗ ನಿರುಪಾಯನಾದ ಯಮರಾಜನು ಸತ್ಯವಾನನ ಜೀವವನ್ನು ಪಾಶದಿಂದ ಬಿಡುಗಡೆ ಮಾಡ್ತಾನೆ. ನಿನ್ನ ಪತಿಯನ್ನು ಪಾಶಮುಕ್ತನಾಗಿ ಮಾಡಿದ್ದೇನೆ. ಈತನು ಐಶ್ವರ್ಯಪೂರ್ಣನಾಗಿ 400 ವರ್ಷಗಳ ಕಾಲ ಸುಖವಾಗಿ ಬಾಳುತ್ತಾನೆ. ಈತನಿಗೆ ಪೂರ್ಣಾಯುಷ್ಯವನ್ನು ನೀಡಿದ್ದೇನೆ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾನೆ. ಸತ್ಯವಾನನು ಮಲಗಿದ್ದ ವೃಕ್ಷದ ಬಳಿ ಬಂದಾಗ ಆತನು ನಿದ್ರೆಯಿಂದ ಎದ್ದವನಂತೆ ಕುಳಿತುಕೊಳ್ತಾನೆ. ಯಮ ಸಾವಿತ್ರಿಯರ ಸಂವಾದವನ್ನು ತಾನು ಕನಸಿನಲ್ಲಿ ಕಂಡಂತೆ ವರ್ಣಿಸ್ತಾನೆ. ದ್ಯುಮತ್ಸೇನನಿಗೆ ಕಣ್ಣುಗಳು ಮರಳಿ ಬರುತ್ತೆ. ಆ ಆಶ್ರಮಕ್ಕೆ ಹಿಂದಿರುಗಿದ ಸತ್ಯವಾನನನ್ನು ಆದರದಿಂದ ಸ್ವಾಗತ ಮಾಡ್ತಾರೆ. ಇವೆಲ್ಲ ಸಾವಿತ್ರಿಯ ವ್ರತಾನುಷ್ಠಾನ ಮಹಿಮೆಯೇ ಅಂತ ಅವರಿಗೆ ತಿಳಿಯುತ್ತೆ. ಅಷ್ಟರಲ್ಲಿ ರಾಜದೂತರು ಬಂದು ಆತನ ಮಂತ್ರಿಯು ಶತ್ರು ಸಂಹಾರ ಮಾಡಿ ರಾಜ್ಯವನ್ನು ಮರುಗಳಿಸಿದ್ದಾರೆ, ನೀವು ತ್ವರೆ ಮಾಡಿ ರಾಜಧಾನಿಗೆ ಹಿಂತಿರುಗಿ ರಾಜ್ಯಾಭಿಷೇಕವನ್ನು ನಡೆಸಿಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ವಟಸಾವಿತ್ರಿ ವ್ರತ ಮಹಿಮೆಯಿಂದ ರಾಜ್ಯ ಪ್ರಾಪ್ತಿ, ವೈಧವ್ಯ ನಿವೃತ್ತಿ, ಪುತ್ರ ಪ್ರಾಪ್ತಿಗಳು ಆಗ್ತವೆ. ಸನತ್ಕುಮಾರರು ಸಂತೋಷದಿಂದ ಈ ವ್ರತ ಮಹಿಮೆಯನ್ನು ಕೇಳಿ ತಿಳಿದು ಇದರ ಆಚರಣಾ ವಿಧಾನವನ್ನು ಕೇಳ್ತಾರೆ. ಈಶ್ವರನು ಇದರ ವಿಧಿ ವಿಧಾನಗಳನ್ನು ಹೀಗೆ ತಿಳಿಸ್ತಾನೆ. ಈ ವ್ರತವನ್ನು ಮಾಡಬೇಕೆಂದಿರುವ ಸ್ತ್ರೀಯರು 1 ವರ್ಷ ಒಂದಾವರ್ತಿ ಊಟವನ್ನು ಮಾಡಬೇಕು. 3 ದಿವಸ ಉಪವಾಸ ಮಾಡಿ 4ನೇ ದಿನ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯ ಕೊಟ್ಟು ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ಮಾಡಿಸಿ ತಾನು ಊಟ ಮಾಡಬೇಕು. ಸಾವಿತ್ರಿ ಪ್ರಸಾವಿತ್ರಿ ದೇವಿಯರನ್ನು ನಿರ್ವಿಘ್ನವಾಗಿ ಪೂಜಿಸುವುದರಿಂದ ಮಂಗಳವಾಗುತ್ತದೆ. ಈ ವ್ರತದ ನಿಯಮಗಳೆಂದರೆ ಪ್ರತಿದಿನ ವಟವೃಕ್ಷಕ್ಕೆ ನೀರು ಹಾಕಬೇಕು. ಬಿದಿರು ಪಾತ್ರೆಯಲ್ಲಿ ಮರಳು ಹಾಕಿ ಅದರ ಮೇಲೆ ಸಪ್ತಧಾನ್ಯಗಳನ್ನು ತುಂಬಬೇಕು. ಈ ಪಾತ್ರೆಗೆ 2 ವಸ್ತ್ರಗಳನ್ನು ಸುತ್ತಿ ಅದರ ಮೇಲೆ ಸತ್ಯವಾನ್ ಸಾವಿತ್ರಿಯರ ಪ್ರತಿಮೆಗಳನ್ನು ಸ್ಥಾಪಿಸಬೇಕು. ಈ ಪ್ರತೀಕವನ್ನು ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಬೇಕು. ಹೀಗೆ 3 ದಿನಗಳ ನಂತರ 16 ದಂಪತಿಗಳಿಗೆ ಭೂರಿ ಭೋಜನವನ್ನು ಮಾಡಿಸಬೇಕು. ಪೂಜಾಂತ್ಯದಲ್ಲಿ ಈ ಪ್ರತಿಮೆಯನ್ನು ದಾನ ಮಾಡಿ ದಕ್ಷಿಣಾದಿಗಳಿಂದ ಯೋಗ್ಯ ಬ್ರಾಹ್ಮಣರನ್ನು ಸತ್ಕರಿಸಬೇಕು. ಈ ವ್ರತ ಪ್ರಭಾವದಿಂದ ಸ್ತ್ರೀ ದೀರ್ಘ ಸೌಭಾಗ್ಯವನ್ನು ಪಡೆಯುತ್ತಾಳೆ ಅಂತ ಹೇಳ್ತಾರೆ. ಹೀಗೆ ಸ್ಕಂದ ಪುರಾಣದ ಶಿವ ಸನತ್ಕುಮಾರರ ಸಂವಾದದಲ್ಲಿ ವಟಸಾವಿತ್ರಿ ಕತೆ ಸಮಾಪ್ತಿಯಾಗತ್ತೆ. ಎಲ್ಲರಿಗೂ ಕೂಡ ವಟಸಾವಿತ್ರಿ ವ್ರತದ ಫಲ ಪೂರ್ಣವಾಗಿ ಸಿಗಲಿ. ಎಲ್ಲರ ಮನೆಯಲ್ಲೂ ತಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಸದಸ್ಯರಿಗೆಲ್ಲ ಆಯುಷು ಆರೋಗ್ಯ ಅಭಿವೃದ್ಧಿಯನ್ನು ಮಾಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣ ಅರ್ಪಣ ಮಸ್ತು, ಶ್ರೀ ಮಧ್ವೇಶ ಅರ್ಪಣ ಮಸ್ತು.